3 ವರ್ಷ ಇದೆ ನಿಮ್ ಸರ್ಕಾರಕ್ಕೆ. ಈಗ ಒಳ್ಳೆ ಈಗಾಗಲೇ ಸಾಕಷ್ಟು ಸಾಧನೆ ಆಗಿದೆ. ಇನ್ನು 3 ವರ್ಷಕ್ಕೆ ಹಿರಿಯ ಸಚಿವರಾಗಿ ನಿಮಗ್ ನೀವೇ ನಿಮ್ ಸರ್ಕಾರ ಮುಖ್ಯಮಂತ್ರಿಗಳೇ ಒಂದು ಟಾರ್ಗೆಟ್ ಅಂದ್ರೆ ಅಲಾಂಗ್ ವಿತ್ ಗ್ಯಾರಂಟಿ ಜೊತೆಗೆ ಇಂಥದ್ದನ್ನೇ ನಾವು ಸಾಧಿಸ್ತೀವಿ, ಇಂತ ಮಾಡ್ತೀವಿ ಅಂತ ನಮ್ಮ ರಾಜ್ಯ ಜನತೆಗೆ ಗ್ಯಾರಂಟಿಗಳು ಒಂದು ಜಾರಿ ತಂದ್ಬಿಟ್ಟಿದೀವಿ. ಇದನ್ನ ಸಮರ್ಪಕವಾಗಿ ನಡೆಸ್ಕೊಂಡು ಹೋಗೋದು. ಆಮೇಲೆ ಕೇಂದ್ರದ ಜೊತೆ ನಾವು ಮಾತುಕತೆ ಮಾಡಿ ನಮ್ಗೆ ನಮ್ ಪಾಲು ಜಾಸ್ತಿ ತಗೊಳ್ಳೋ ರೀತಿ ನಾವ್ ಮಾಡ್ಬೇಕು. 4 ಲಕ್ಷ ಕೋಟಿ GST ಹೋಗುತ್ತೆ, ಅದರಲ್ಲಿ ಹೋರಾಟ ಮಾಡಿ ಪಾರ್ಲಿಮೆಂಟ್ ಅಲ್ಲಿ ಅಥವಾ ಮಾತುಕತೆ ಮುಖಾಂತರ ಜಾಸ್ತಿ ನಾವು ಹಣ ತಗೋಬೇಕು. ನಮ್ಮ ರೈಟ್ಸ್ ಅದು. ಆಮೇಲೆ ಉಳಿದಿರ್ತಕ್ಕಂತ ಮ್ಯಾನಿಫೆಸ್ಟೋನಲ್ಲಿ ನಾವೇನೇನು ಆಶ್ವಾಸನೆ ಕೊಟ್ಟಿದ್ದೀವಿ ಅದನ್ನ ನಾವು ಮಾಡಬೇಕು ಅಥವಾ ಅದನ್ನ ಇಂಪ್ಲಿಮೆಂಟ್ ಮಾಡಬೇಕು. ಮತ್ತೆ ಎರಡನೇದಾಗಿ ನಮ್ಮಲ್ಲಿ ಈ ನಮ್ಮ ಪಕ್ಷದ ಮುಖಂಡಗಳೇ ಅನ್ವಾಂಟೆಡ್ ಆಗಿ ಮಾತಾಡ್ತಾರೆ, ಅದನ್ನ ನಾವು ನಿಲ್ಲಿಸ್ಬೇಕು. ಈಗ ಉದಾಹರಣೆಗೆ ಈ ಪ್ರಾರಂಭದಲ್ಲಿ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರಾದ್ರು. ಆದಾಗ ಹೈಕಮಾಂಡ್ ತೀರ್ಮಾನ ಮಾಡಿದ್ರು. ಆಮೇಲೆ ಇಲ್ಲ ಅವ್ರದ್ದು 2.5 ವರ್ಷಕ್ಕೇನೆ ಅಂತ ಇವ್ರು ಕೆಲವರು ಹೇಳಿದ್ರು, ಇನ್ ಕೆಲವರು ಇಲ್ಲ 5 ವರ್ಷ ಅಂತ ಹೇಳ್ತಾರೆ. ಅದನ್ನ ಯಾಕೆ ಮಾತಾಡ್ಬೇಕಾಗಿತ್ತು? ಅದನ್ನ ಹೈಕಮಾಂಡ್ ನೋಡ್ಕೊಳುತ್ತೆ. ಎಕ್ಸಾಕ್ಟ್ಲಿ ಸರ್. ಆಮೇಲೆ 3 ಜನ ಮುಖ್ಯಮಂತ್ರಿಗಳು ಅಂತ ನಮ್ಮಲ್ಲೇ ಮಾತಾಡೋದು ಅಲ್ವಾ? ಅದಾಯ್ತು. ಆಮೇಲೆ KPCC ಅಧ್ಯಕ್ಷರ ಬದಲಾವಣೆ, ಇದೆಲ್ಲ ಕೂಡ ನಮ್ಮ ಪಕ್ಷದ ಆಂತರಿಕ ವಿಚಾರ. ನಾವು ಪತ್ರಿಕೆಗಳಿಗೆ ಅದರಲ್ಲಿ ವಿಶೇಷವಾಗಿ ಗೋಧಿ ಮೀಡಿಯಾಗಳಿಗೆ ಆಹಾರ ಆಗ್ಬಾರ್ದು. ಆಮೇಲೆ ವಿಪಕ್ಷದವ್ರಿಗೆ ನಾವು ಆಹಾರ ಆಗ್ಬಾರ್ದು. ನಮ್ಮಲ್ಲಿ ಶಿಸ್ತು ಬರಬೇಕು ಅಲ್ವಾ? ನಮ್ಮ ಕೆಲಸ ಕಾರ್ಯಗಳಿಗಿಂತಲೂ ಜಾಸ್ತಿ ನಮ್ಮ ಪಕ್ಷದಲ್ಲಿ ಶಿಸ್ತು ನಾವು ರೂಢಿಸ್ಕೊಳ್ದೇ ಇದ್ರೆ ನಮ್ಗೆ ನಾವೇ ನಮ್ಮ ಪಕ್ಷವನ್ನ ಸರ್ಕಾರವನ್ನ ಮುಜುಗರಕ್ಕೆ ಈಡು ಮಾಡ್ದಂಗೆ ಆಗುತ್ತೆ. ಸದನದಲ್ಲಿ ನಡೆದು ಬಿಡ್ತಲ್ಲ, ಸಚಿವರೊಬ್ರು ಹರಾಜು ಹಾಕ್ಬಿಟ್ರಲ್ಲ ಅದೆಲ್ಲ ನೋಡಿ, ಅದೆಲ್ಲ ಅನಾವಶ್ಯಕ ಅಲ್ವಾ? ಬಹಳ ಒಳ್ಳೆ ಕಿವಿ ಮಾತು ಹೇಳಿದಿರಾ ಸರ್. ಸರ್ಕಾರಕ್ಕೆ ಚಾಟಿ ಬೀಸಿದೀರಾ, ಮತ್ತೆ ಎಲ್ಲರಿಗೂ ನಿಮ್ಮ ಹಿರಿಯರಾಗಿ ನೀವು ಹೆಂಗ್ ನಡ್ಕೋಬೇಕು ಅಂತ ಕೂಡ ಹೇಳಿದಿರಾ. ಮಾತನಾಡಕ್ಕೆ ಧನ್ಯವಾದಗಳು ಸರ್. 3 ವರ್ಷ ಚೆನ್ನಾಗಿ ಕಂಪ್ಲೀಟ್ ಮಾಡಿ ಜನಗಳಿಗೆ ಒಳ್ಳೇದಾಗ್ಲಿ ಅಂತ ಹೇಳಿ ಕೇಳ್ತಾ ಮಾತನಾಡ್ತೀನಿ. ನಮಸ್ತೆ ಸರ್. ನಮಸ್ಕಾರ. ಸಿಯಾನ್ ಚಾನೆಲ್ ನೋಡ್ತಾ ಇರಿ, ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ. ಮುಕ್ತ ಪತ್ರಿಕೋದ್ಯಮವನ್ನು ಬೆಂಬಲಿಸಿ.